ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ತುಳಸಿರಾಮ್ ದೊಡ್ಡಿಯವರು ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆ ಬೀದರ್ ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಂಘದ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರ ನೇತೃತ್ವದಲ್ಲಿ ತುಳಸಿರಾಮ್ ದೊಡ್ಡಿ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಆತ್ಮೀಯವಾಗಿ ಸ್ವಾಗತಿಸಿ ಶುಭ ಕೋರಿದರು. ಈ ಕುರಿತಾಗಿ ಸಂಘದ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರು ಮಾತನಾಡಿ, ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಸಹ ಶಿಕ್ಷಕರಿಗೆ ಬಹಳ ಖುಷಿಯಾಗಿದೆ. ಕೆಲವು ಮುಖ್ಯೋಪಾಧ್ಯಾಯರು ತುಳಸಿರಾಮ್ ದೊಡ್ಡಿಯವರು ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅವರ ಕೆಲಸ ಅವರು ಮಾಡುತ್ತಿದ್ದಾರೆ. ಯಾವುದೇ ರೀತಿಯ ಅಕ್ರಮ ಕೆಲಸ ಅವರು ಮಾಡಿಲ್ಲ. ಸಮಯ ಪಾಲನೆ ಮಾಡುವುದರಲ್ಲಿ ಕಾಯಕವೇ ಕೈಲಾಸ ಎಂಬ ರೀತಿಯಲ್ಲಿ ಅವರು ಸೇವೆ ಮಾಡುತ್ತಿದ್ದಾರೆ. ನಮಗೂ ಹಲವು ಬಾರಿ ನಮ್ಮ ತಪ್ಪುಗಳನ್ನು ತಿದ್ದಿದ್ದಾರೆ. ಇದು ಹೀಗಲ್ಲ ಹಾಗೆ ಎಂದು ತಿಳಿ ಹೇಳಿದ್ದಾರೆ. ದೊಡ್ಡೆ ಸರ್ ಅವರು ಎಲ್ಲರೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿದ್ದು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಒಳ್ಳೆಯ ರೀತಿಯಿಂದ ನಾವೆಲ್ಲರೂ ಕೂಡ ಸಹಕರಿಸುತ್ತೇವೆ. ಜೊತೆಗೆ ನಾವುಗಳು ಅಪಾರ ವಿಶ್ವಾಸ ಹೊಂದಿದ್ದು ಯಾರೂ ಕೂಡ ಸಹ ಶಿಕ್ಷಕರಾಗಿರಲಿ ಮುಖ್ಯೋಪಾಧ್ಯಾಯರಾಗಿರಲಿ ಸಮಸ್ಯೆಗಳೊಂದಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿಗೆ ಬರದ ಹಾಗೆ ಸಹ ಶಿಕ್ಷಕರ ಮುಖ್ಯ ಗುರುಗಳ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಮನವಿ ಮಾಡಿದರು. ಈ ಕುರಿತಾಗಿ ಗೌರವ ಅಧ್ಯಕ್ಷರಾದ ಪ್ರಶಾಂತ್ ರಾಗ ಅವರು ಹಾಗೂ ವಿದ್ಯಾರಣ್ಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪ್ರತಿಭಾ ಚಾಮ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಮ್ ನಿಜಾಂಪುರ್, ಮುಖ್ಯೋಪಾಧ್ಯಾಯರಾದ ಅನಿತಾ ಬಿರಾದರ್, ಮುಖ್ಯೋಪಾಧ್ಯಾಯರಾದ ಪರಮೇಶ್ವರ್ ಬಿರಾದರ್, ಎಡಿಸನ್ ಜೋಸೆಫ್, ಸಂಘದ ಖಜಾಂಚಿಯಾದ ಸೈಯದ್ ಸಲಾವುದ್ದೀನ್, ಬಳಿರಾಮ್ ಕುರ್ನಳ್ಳೆ, ಲಕ್ಷ್ಮಣ ಪೂಜಾರಿ, ಉಮೇಶ್ ಪಾಟೀಲ್, ಬಾಲಾಜಿ ಫುಲೆ, ಗೋಪಿನಾಥ್ ಚೌಹಾಣ್, ಪ್ರಹ್ಲಾದ್ ತಳಘಟ್ಕರ್ ಸೇರಿದಂತೆ ಸಂಘದ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಬೀದರ್ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ತುಳಸಿರಾಮ್ ದೊಡ್ಡೆ ಸರ್ ಅವರು ಬಂದಿದ್ದ ಕಡೆಯಿಂದ ನಮಗೆಲ್ಲ ಮುಖ್ಯ ಗುರುಗಳಿರ್ಬೋದು, ಸಹ ಶಿಕ್ಷಕರು ಇರ್ಬೋದು, ನಮಗಂತೂ ಭಾಳ ಖುಷಿ ಆಗ್ಯದ. ನನಗೆ ಕೆಲವು ಹೆಡ್ ಮಾಸ್ಟರ್ ಹೇಳ್ತಿರು ತಪ್ಪಬೇಕು, ಯಾಕಂದ್ರೆ ದೊಡ್ಡ ಸರ್ ಭಾಳ ಸ್ಟ್ರಿಕ್ಟ್ ಅದ್ರಿ, ಸಮಯ ಪಾಲನೆ ಅದ್ರಿ. ಅದು ಯಾರಿದ್ರೆ ಅದು ನಮ್ಮ ಡ್ಯೂಟಿಯನ್ನು ನಾವು ಮಾಡೇಬೇಕು. ನಮ್ದು ಯಾವ್ದಾರ ಪಗಾರ ತಡೆ ಹಿಡಲಿ, ಮತ್ತು ಯಾವ್ದಾರ ಪ್ರಾಬ್ಲಮ್ ಇರಲಿ, ಯಾವ್ದಾರ ಸಮಸ್ಯೆ ಇರಲಿ, ಯಾವುದಿದ್ರೂ ಸಮಸ್ಯೆ ಅವ್ರು ಸಾಲ್ವ್ ಮಾಡ್ತಾರೆ. ಕಾನೂನು ಚೌಕಟ್ಟದಾಗ ಕೂಡ ಸಮಸ್ಯೆ ಮಾಡ್ತಾರೆ. ಅವರು ಇಲ್ಲಿಗಲ್ ಕೆಲಸ ಅವ್ರು ಮಾಡಕ್ಕೆ ಹೋಗಿಲ್ಲ, ಮಾಡಲ್ಲ. ನಾವು ಭೀ ಕೆಲವು ತಪ್ಪು ನಾವು ಭೀ ಹಿಂದಕ್ಕೆ ಒಂದೆರಡು ಸಲ ಆಗಿತ್ತು. ಇದು ಹಿಂಗಿಲ್ಲ ಪಾಟೀಲ್ ಸರ್, ಇದು ಹಿಂಗದ, ಇದು ಹಿಂಗೆ ಮಾಡ್ಕೋಬೇಕಂತೇಳಿ ನಮಗೆ ಅವರು ಮಾರ್ಗದರ್ಶಕರಿದ್ದರು. ನಮಗೆ ಭಾಳ ಹಳೆ ಬಂದಿನ ಸಮೀಪ ರಿಲೇಷನ್ ಅದ ಸರ್. ಸರಿ, ನಾವು ಯಾರು ಎಲ್ಲರೂ ನಮ್ಮ ಮುಖ್ಯಗಳಿಗಂತೂ ಎಲ್ಲರಿಗೂ ಭಾಳ ಖುಷಿ ಆಗ್ಯದ. ತುಳಸಿರಾಮ್ ದೊಡ್ಡಿ 8 ದಿನ ಚರ್ಚೆದಾಗೆ ಇತ್ತು. ಇವತ್ತು ಹೊಂಟ್ರೆ ನಾಳೆಗೆ ಹೊಂಟ್ರೆ ಇವತ್ತು ಮನ್ನ ನಕ್ಲೆಂಡೇಶ್ವರಿ ಮೇಡಮ್ ನಾ ಫೋನ್ ಹಚ್ದ, ಎಲ್ಲಿದ್ರಿ ನಾ ಗುಲ್ಬ ಇಬ್ರು ತುಳಸಿರಾಮ್ ದೊಡ್ಡಿ ಸರ್ ನಾವು ಅಲ್ಲೇ ಇದ್ದಾರೆ, ನಾ ಬಿಡ್ಲೇ ಬೀದರ್ ಹೊಂಟೀನಿ ಸರ್, ಅವ್ರದ್ದು ಆರ್ಡರ್ ಆಗ್ಯದ ಅಂತಂದ್ರು. ಆಯ್ತಂದ ಇವತ್ತು ಅವ್ರಿಗೂ ನಾವು ಬೀಳ್ಕೊಡೆ ಕೊಟ್ಟು ಶಾಲೆ ಸರ್ ಹಚ್ಕೊಂಡಿವ್ರು ಏನೋ ಬೆಂಗಳೂರ್ಕರ್ ಅಂತ. ಅದ್ರ ಕಡೆಯಿಂದ ದೊಡ್ಡಿ ಸರ್ ನಾವು ನಿಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಟು ನಂಬಿ ಎಲ್ಲರೂ ನಿಮಗೆ ಭಾಳ ನಿಮ್ಮಂತ ಅಧಿಕಾರಿ ನೋಡಿಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಅದ್ರ ಕಡೆಯಿಂದ ನೀವು 9 ತಿಂಗಳು ಇರಲಿ, 10 ತಿಂಗಳು, 1 ವರ್ಷ ಇರಲಿ, 2 ವರ್ಷ ಇರಲಿ, ನಿಮ್ಮ ಅಧಿಕಾರ ಇರ್ತಾನ. ನಮ್ಗೆ ಯಾರೋ ಮುಖ್ಯಗಳಿಗೆ ಟೀಚರ್ಗಳು ಇಲ್ಲಿ ಆಫೀಸ್ ಬರೋದಂಗ ನಾವು ಕೇಳಿದ್ರೆ ತಿಂಗಳ ಪಗಾರು, ಇನ್ಕ್ರಿಮೆಂಟು, ಟೈಮ್ ಬಂಡು, ಸರ್ವಿಸ್ ಬುಕ್ಕು ನಿಮ್ಮ ಆಫೀಸ್ದವ್ರಿಗೆ ಕೆಳಗಿನವ್ರಿಗೆಲ್ಲ ಸುಧಾರಿಸ್ಕೊಂಡು ಶಿಸ್ತು ಮಾಡ್ಕೊಂಡು ಹೋರಟೆ. ಧನ್ಯವಾದ ಸರ್. ಮಾತಾಡಿ ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯ ಗುರುಗಳ ಸಂಘದ ಗೌರವಾಧ್ಯಕ್ಷನಾಗಿದ್ದೀನಿ. ಇವತ್ತಿನ ದಿವಸ ನಮ್ಮವರೇ ಆದಂಥ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಅದಕ್ಕೆ ಭೇಷ್ ಅನ್ನಿಸ್ಕೊಂಡಂಥ ಶ್ರೀ TR ದೊಡ್ಡೆ ಸರ್ ಅವರು ಇವತ್ತಿನ ದಿವಸ ಬೀದರ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ನೇಮಕಗೊಂಡು ನಮ್ಮ ತಾಲೂಕಿಗೆ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ. ನಮಗೆ ಈ ಸಂದರ್ಭದಲ್ಲಿ ಅತಿ ಖುಷಿ ತರುವಂಥ ವಿಷಯ. ಯಾಕಂದರೆ ದೊಡ್ಡೆ ಸರ್ ಅಂತಂದರೆ ನಮ್ಮ ಶಿಕ್ಷಕರ ಬಳಗಲ್ಲಿ ಅತಿ ಅಚ್ಚುಮೆಚ್ಚಿನ ಒಂದು ಅಧಿಕಾರಿಗಳ ವರ್ಗದಲ್ಲಿ ಅವರು ಗುರುತಿಸ್ಕೊಳ್ತಾರೆ. ಯಾವುದೇ ಶಿಕ್ಷಕರ ಕೆಲಸ ಕಾರ್ಯಗಳಾಗಲಿ ಅವರು ಯಾವುದೇ ತಡೆ ಇಲ್ಲದೆ ಅತಿ ತುರ್ತಾಗಿ ಕೆಲಸ ಮಾಡಿಕೊಡುವಂಥ ವ್ಯಕ್ತಿ ಇದ್ದಾರೆ ಅಂತ ಎಲ್ಲ ಶಿಕ್ಷಕರಿಗೆ ಗೊತ್ತಿರುವಂಥ ವಿಷಯ. ಮುಂದೆ ಕೂಡ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಒಂದು ಕೆಲಸಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಅವರು ಮಾಡಿಕೊಡ್ತಾರಂತ ಈ ಸಂದರ್ಭದಲ್ಲಿ ನಾವು ಭಾವಿಸಿ ಅವರಿಗೆ ಮತ್ತೊಮ್ಮೆ ಈ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಸ್ವಾಗತ ಸುಸ್ವಾಗತವನ್ನು ಕೋರೋಣ. ನನ್ನ ಹೆಸರು ಪ್ರಶಾಂತ್ ರಾಗ ಅಂತ. ಎಲ್ರಿಗೂ ನಮಸ್ಕಾರ. ಇವತ್ತು ಬೀದರ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಬಂದಿರತಕ್ಕಂತ ಶ್ರೀಯುತ ದೊಡ್ಡೆ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿಜವಾಗ್ಲೂ ಇಲ್ಲಿವರೆಗೂ ಯಾರು ಇಷ್ಟು ಜನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದಾಗ ಎಷ್ಟು ಅದ್ದೂರಿಯಾದ ಒಂದು ಸ್ವಾಗತ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಇವತ್ತು ನಾವು ಅದನ್ನು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಅವರೊಬ್ಬ ದಕ್ಷ ಅಧಿಕಾರಿಗಳಾಗಿದ್ರು, ಸಮಯಕ್ಕೆ ಬಹಳ ಮಹತ್ವ ಕೊಡ್ತಾ ಇದ್ರು.
ಹಾಗಾಗಿ ನಾವು ಕೂಡ ಇವತ್ತು ನಮ್ಮ ಎಲ್ಲಾ ಶಾಲಾ ಅವಧಿಗಳನ್ನು ಮುಗಿಸ್ಕೊಂಡು ಇವತ್ತು ಅವರ ಒಂದು ಸ್ವಾಗತಕ್ಕೆ ನಾವು ಅವರಿಗೆ ಬಂದಿದ್ದೀವಿ. ಸೊ ನಮ್ಮ ಸ್ವಾಗತವನ್ನು ಅವ್ರು ಸ್ವೀಕರಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಧನ್ಯವಾದವನ್ನು ಹೇಳ್ತೀನಿ. ಜೊತೆಗೆ ಈಗಾಗಲೇ ರಾಘ ಸರ್ ಹೇಳಿದಂತೆ ಒಬ್ಬ ದಕ್ಷ ಅಧಿಕಾರಿಗಳು, ಜೊತೆಗೆ ನಾನು ನನ್ನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾನು ಕೆಲಸ ಕಲ್ತಿದ್ದೆ ಅವರಿಂದ. ಅನೇಕ ವಿಷಯಗಳನ್ನ ನಾನು ಮುಖ್ಯ ಗುರುಗಳಾಗಿ ಬಂದಾಗ ಸಾಕಷ್ಟು ಸಲ ಅವ್ರ ಕಡೆಯಿಂದ ನಾನು ಮಾರ್ಗದರ್ಶನವನ್ನು ಪಡ್ಕೊಂಡು ಒಂದು ಆಡಳಿತವನ್ನು ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ನಡೆಸಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಕೊಟ್ಟಾರೆ ನಮ್ಮ ಗುರುಗಳು ಅಂತ ನಾನು ಇಲ್ಲಿ ಹೇಳಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಿಕ್ ಬಯಸ್ತಾ ಇದ್ದೀನಿ. ಸೊ ಇವತ್ತು ಅವರು ಬಂದಿರ್ತಕ್ಕಂಥದ್ದು ಇನ್ನೊಂದು ನಮ್ಮವರು ಬಹಳ ಆತ್ಮೀಯರಿದ್ದಾರೆ ಅಂತ ಹೇಳಿ ನಾವ್ಯಾವುದೇ ಕೆಲಸದಲ್ಲಿ ನಿಮ್ಗೆ ಚ್ಯುತಿ ಬಾರದ ಹಾಗೆ ನಾವು ಯಾವ ಕೆಲಸಗಳನ್ನ ಮಾಡೋದಿಲ್ಲ. ನಾವು ಅಚ್ಚುಕಟ್ಟಾಗಿ ನಿಮ್ಮ ನಿರೀಕ್ಷೆಗೂ ಮೀರಿ ನಾವು ಕೆಲಸಗಳನ್ನೆಲ್ಲವನ್ನು ನಿಮ್ಮ ಅವಧಿಯಲ್ಲಿ ನಾವು ಮಾಡ್ತೀವಿ. ನಿಮ್ಮ ಸಹಕಾರ ಕೂಡ ನಮಗೆ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅನುದಾನಿತ ಶಿಕ್ಷಕರ ಒಂದು ಸಂಘದ ಒಂದು ಜವಾಬ್ದಾರಿ ನಮಗೂ ಇದೆ. ಹಾಗಾಗಿ ಅನುದಾನಿತ ನಮ್ಮ ಶಿಕ್ಷಕರಿಗೆ ನಿಮ್ಮ ಸ್ವಂತ ಮಕ್ಕಳಂತೆ ನೋಡ್ಕೊಂಡು ನಮ್ಮ ಬೇಡಿಕೆಗಳು ಏನಿದೆಯೋ, ನಮಗೆ ಬೇಡಿಕೆಗಳೇನು ಇಲ್ಲದೆ ಇದ್ರು ನಮ್ಮ ಯಾವ್ಯಾವ ಕೆಲಸಗಳನ್ನ ಅದು ಸಾಲ ಸಮಯಕ್ಕೆ ಸರಿಯಾಗಿ ನಮಗೆ ವೇತನ ಇರ್ಬೋದು, ಇನ್ಕ್ರಿಮೆಂಟ್ಸ್ ಇರ್ಬೋದು, ಇನ್ನಿತರ ಸಣ್ಣ ಪುಟ್ಟ ರಿನ್ಯೂವಲ್ಸ್ ಇರ್ಬೋದು, ಸಂಸ್ಥೆಗಳದ್ದು ಅದರಲ್ಲೂ ವಿಶೇಷವಾಗಿ ಅನುದಾನಿತ ಶಾಲೆಗಳದ್ದು ಬಹಳ ನಾವು ಅನುಭವಿಸ್ತಾ ಇದ್ದೀವಿ. ನೀವು ಬಂದಿದ್ದೀರಾ, ಅದೆಲ್ಲವನ್ನು ನೀವು ಗಮನ ಕೊಟ್ಟು ಮಾಡ್ತೀರಿ ಅಂತಕ್ಕಂಥ ಆಶಯ ನಮಗಿದೆ. ಹಾಗಾಗಿ ನಮ್ಮೆಲ್ಲ ಶಿಕ್ಷಕರ ಅನುದಾನಿತ ಮುಖ್ಯ ಗುರುಗಳ ಸಂಘದ ವತಿಯಿಂದ ನಾನೆಲ್ಲರ ಪರವಾಗಿ ನಿಮಗೆ ಇನ್ನೊಮ್ಮೆ ನಮಗೆ ಈ ಬಡಗಕ್ಕೆ ಆಧಾರದ ಸ್ವಾಗತವನ್ನು ಕೋರಿಸ್ತಾ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.